ಕಾರ್ಮಿಕ ಇಲಾಖೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳೋದಿಕ್ಕೆ ಮುಂದಾಗ್ತಾ ಇದೆ. ಹಾಗಾದ್ರೆ ಆ ನಿರ್ಧಾರ ಏನು? ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಯೂ ಕೂಡ ಈ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ಕಾರ್ಮಿಕ ಇಲಾಖೆ ಕಾನೂನು ವ್ಯಾಪ್ತಿಗೆ ಐಟಿ-ಬಿಟಿ ಕಂಪನಿಯನ್ನ ತರಬೇಕು ಅನ್ನುವಂತಹ ಚಿಂತನೆ ಈಗಾಗಲೇ ನಡೀತಾ ಇದೆ. ಸಿಎಂ ಜೊತೆ ಚರ್ಚಿಸಿದ ಬಳಿಕ ಅಂತಿಮ ನಿರ್ಧಾರ, ಮಹತ್ವದ ನಿರ್ಧಾರಕ್ಕೆ ಕಾರ್ಮಿಕ ಇಲಾಖೆ ಮುಂದಾಗ್ತಾ ಇದೆ. ಐಟಿ-ಬಿಟಿ ಕಂಪನಿಗಳಲ್ಲಿ ಕಾರ್ಮಿಕರ ಮೇಲೆ ನಡೀತಾ ಇರುವ ಕಿರುಕುಳ ಅದನ್ನ ತಡಿಬೇಕು ಅಂತಲೇ ಈ ಮಹತ್ವದ ನಿರ್ಧಾರ. ಸಿಎಂ ಐಟಿ ಕಂಪನಿಗಳ ಜೊತೆ ಚರ್ಚಿಸಿ ಕಾನೂನು ವ್ಯಾಪ್ತಿಗೆ ಅದನ್ನ ತರುವ ಕುರಿತಾಗಿ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದು ಹಾಕುವುದರ ಮೇಲೆ ನಿರ್ಬಂಧ ಹಾಕಬೇಕು. ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಶೋಷಣೆ ತಡೆ, ಈ ನಿಟ್ಟಿನಲ್ಲೂ ಕೂಡ ಒತ್ತನ್ನ ಕೊಡಬೇಕು. ಮುಂದಿನ ವರ್ಷದ ಮೇ ಒಳಗೆ ಕಾನೂನು ಜಾರಿಯಾಗುವ ಎಲ್ಲ ಸಾಧ್ಯತೆ ಇದೆ. ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದು ಹಾಕೋದರ ಮೇಲೆ ನಿರ್ಬಂಧ ಹೇರಬೇಕು. ಕೆಲಸದ ಸ್ಥಳಗಳಲ್ಲಿ ಲೈಂಗಿಕವಾಗಿ ಶೋಷಣೆ ನಡೀತಾ ಇದೆ, ಅದನ್ನ ಕೂಡ ತಡಿಬೇಕು. ಇದು ಮುಂದಿನ ವರ್ಷದ ಮೇ ವೇಳೆಗೆನೆ ಕಾನೂನು ಜಾರಿಯಾಗಬೇಕು. ಆ ಸಾಧ್ಯತೆಯೂ ಕೂಡ ಇದೆ. ಸುಮಾರು 7,500ಕ್ಕೂ ಅಧಿಕ ಐಟಿ-ಬಿಟಿ ಕಂಪನಿಗಳಿವೆ. ಕಾರ್ಮಿಕ ವ್ಯಾಪ್ತಿಗೆ ಬಂದ್ರೆ ನೌಕರರಿಗೆ ಎಲ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಐಟಿ-ಬಿಟಿ ಕಾನೂನು ತರುವ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಂತೋಷ್ ಲಾಡ್. ಸ್ಟ್ಯಾಂಡಿಂಗ್ ಆರ್ಡರ್ ಬಹಳ ವರ್ಷಗಳಿಂದ ಗ್ಯಾಮೆಟ್ಲಿಂದ ಹೊರಗಡೆ ಇರತಕ್ಕಂಥ ಐಟಿ ಕಂಪನೀಸ್ಗಳಿದ್ದಾವೆ. ಅವು ಸನ್ರೈಸ್ ಕಂಪನಿ ಅಂತ ಹೇಳಿ ಮೊದಲು ಪರಿಗಣಿಸಿ ಕರ್ನಾಟಕ ಸರ್ಕಾರ ಅದಕ್ಕೆ ಸ್ಟ್ಯಾಂಡಿಂಗ್ ಆರ್ಡರ್ ಮುಖಾಂತರ ಒಂದು ಪ್ರಾವಿಷನ್ ಕೊಟ್ಟು ಪ್ರತಿ 5 ವರ್ಷಕ್ಕೆ ಮುಂದೆ ಓಡಿಸ್ಕೊಂತಾನೆ ಬಂದಿದ್ದೀವಿ. ಸುಮಾರು ಲಕ್ಷಾಂತರ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಹೆಣ್ಮಕ್ಳಾಗಿರ್ಬೋದು ಪುರುಷರಾಗಿರ್ಬೋದು ಕೆಲಸ ಮಾಡ್ತಿದ್ದಾರೆ. ಬಟ್ ಸುಮಾರು ಒಂದು 7,500ಕ್ಕೂ ಹೆಚ್ಚು ಕಂಪನಿ ಕರ್ನಾಟಕ ರಾಜ್ಯದಲ್ಲಿ ಇದಾವೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಇಲ್ಲಿ ನಾವೇನ್ ಕಾಣ್ತಾ ಇದೀವಿ ಅಂತಂದ್ರೆ ಇದು ರಿಟ್ರೆಂಚ್ ಮಾಡತಕ್ಕಂಥದ್ದು, ಆಮೇಲೆ ಓವರ್ ನೈಟ್ ಅವ್ರನ್ನ ಕೆಲಸಕ್ಕೆ ಬಡಬಾರ ಅಂತ ಹೇಳ್ತಕ್ಕಂಥದ್ದು, ಈ ತರದ್ದು ಪ್ರಕಟಣೆಗಳು ಬಹಳ ಇದಕ್ಕೆ ತೆಗೆದಾಕೋದು. ಆಮೇಲೆ ಐಡಿನೇ ಬ್ಲಾಕ್ ಮಾಡಿಬಿಡ್ತಾರೆ. ಅದಾದ್ಮೇಲೆ ಟರ್ಮಿನೇಟ್ ಮಾಡಿಬಿಡ್ತಾರೆ. ಟರ್ಮಿನೇಟ್ ಮಾಡಿದ ತಕ್ಷಣ ಅವ್ನಿಗೆ ಬೇರೆ ಕಂಪ್ನಿ ಹೋಗೋದು ಕಷ್ಟ ಆಗುತ್ತೆ. ಸೊ ಯಾವುದೇ ರೀತಿ ಆರ್ಬಿಟ್ರೇಟರ್ ಇಲ್ಲ, ಯಾವ್ದು ಆರ್ಬಿಟ್ರೇಷನ್ ಇಲ್ಲ. ಸೊ ಈ ತರದ್ದು ಸಮಸ್ಯೆಗಳು, ಆಮೇಲೆ ಬಹಳಷ್ಟು ಈ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸಸ್ ಕೂಡ ನಮ್ಮಲ್ಲಿ ಬಂದಿದ್ದಾವೆ. ಅಲ್ಲಿ ಹೋಗಿ ಓಪನ್ ಆಗಿ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಕಷ್ಟ ಕಾಣ್ತಾ ಇದೆ ಮೇಲ್ನೋಟದಲ್ಲಿ. ಇದು ಬಹಳ ವರ್ಷಗಳಿಂದ ಈ ರೀತಿಯಾದಂತಹ ಸರ್ಕಾರಗಳು, ಎಲ್ಲಾ ಸರ್ಕಾರಗಳು ಅವರಿಗೆ ಪ್ರೋತ್ಸಾಹ ನೀಡಿ ಅವರಿಗೆ ಈ ಲೇಬರ್ ರೂಲ್ಸ್ ಗ್ಯಾಂಬಿಟ್ಲಿಂದ ಹೊರಗಿಟ್ಟಿರ್ತಕ್ಕಂಥದ್ದಿದೆ. ಆದ್ರೆ ನಾನು ಸುಮೋಟೋ ಆಗಿ ಇದನ್ನ ಮಾಡಕ್ ಬರೋದಿಲ್ಲ. ಯಾಕಂದ್ರೆ ಐ ಹ್ಯಾವ್ ಟು ಟೇಕ್ ಎಲ್ಲರನ್ನ ಕನ್ಸಿಡರ್ ಮಾಡಿ ಮಾತನಾಡಿ ಸರ್ಕಾರ ಗಮನಕ್ಕೆ ತಂದು ಮಾನ್ಯ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಇಂಟ್ರೆಸ್ಟೆಡ್ ಇರತಕ್ಕಂಥ ಎಲ್ಲಾ ಐಟಿ ಇಂಡಸ್ಟ್ರಿ ಕೂಡ ಕರೆಸಿ ಮಾತನಾಡಿ ಮುಂದೆ ಇದ್ರ ಬಗ್ಗೆ ಕ್ರಮ ತಗೊಳ್ತೀವಿ. ಬಟ್ ಈ ತರ ಚರ್ಚೆ ನಡೀತಾ ಇದೆ. ಇದು ಒಂದು ಸಂದರ್ಭದಲ್ಲಿ ಬಂದಾಗ ವಿ ಹ್ಯಾಡ್ ಎ ಮೀಟಿಂಗ್, ಅದು ತಮಗೆ ಗುರ್ತಾಗಿದೆ. ನಾನು ಅದ್ರ ಬಗ್ಗೆ ಮಾತನಾಡಿದ್ದೀನಿ. ಬಟ್ ಅಗೇನ್ ಐ ಆಮ್ ರಿಪೀಟಿಂಗ್, ಇಂಟ್ರೆಸ್ಟೆಡ್ ಪಾರ್ಟಿಗಳು ಕರೆಸಿ ಎಲ್ಲರನ್ನ ಮಾತನಾಡಿ ಆಮೇಲೆ ಮುಖ್ಯಮಂತ್ರಿ ಹತ್ರ ಹೋಗಿ ಮಾತನಾಡಿ ಡಿಸಿಷನ್ ತಗೋತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.